नमः शिवाय। भारत माता ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 24/3/2026 ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 30/10/1968 ಓಂ ನಮಃ ಶಿವಾಯ। ಸಿಕ್ಕಿಲ್ಲದೆ ಮಕ್ಕಳೇ, ತಂದೆ ಬರುವುದೇ ಬದುಕಿದ್ದಾಗಲೇ ಸಾಯುವುದನ್ನು ಕಲಿಸಲು। ಈ ಶರೀರವನ್ನು ಸಹ ಮರೆಯಬೇಕು, ಇದರಿಂದ ತಾನಾಗಿಯೇ ಬೇರೆಯಾಗಬೇಕು। ನಿಮ್ಮನ್ನು ಕಾಲ ನುಂಗುವುದಿಲ್ಲ, ಈ ಅಭ್ಯಾಸ ಮಾಡಬೇಕು। ನೆನಪು ಮಾಡುತ್ತಾ ಮಾಡುತ್ತಾ ನೀವು ಶರೀರವನ್ನು ಬಿಟ್ಟು ನನ್ನ ಬಳಿ ಬಂದು ಬಿಡುತ್ತೀರಿ। ಯಾರದ್ದಾದರೂ ನೆನಪು ಬಂದರೆ ಪುನರ್ಜನ್ಮ ಪಡೆಯಬೇಕಾಗುತ್ತದೆ। ಓಂ ನಮಃ ಶಿವಾಯ। ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯೂ ತಿಳಿಸುತ್ತಾರೆ ಮತ್ತು ಬಹಳ ಚೆನ್ನಾಗಿ ತಿಳಿಸುತ್ತಾರೆ। ಇಲ್ಲಿ ಕುಳಿತಾಗ ಮನೆಯನ್ನಂತೂ ನೆನಪು ಮಾಡುತ್ತೀರಲ್ಲವೇ? ಈಗ ತಮ್ಮ ಮನೆಗೆ ಹೋಗಬೇಕಿದೆ। ಹೇಗೆ ಲೌಕಿಕ ಮನೆ ನೆನಪಿಗೆ ಬರುತ್ತದೆಯಲ್ಲವೇ? ಪಾರಲೌಕಿಕ ಮನೆಯ ದಾರಿಯನ್ನು ತಿಳಿದುಕೊಳ್ಳಲು ನೀವು ಲೌಕಿಕ ಮನೆಯಿಂದ ಇಲ್ಲಿಗೆ ಬಂದಿದ್ದೀರಿ। ತಂದೆಯು ಮಕ್ಕಳೊಂದಿಗೆ ಮಾತನಾಡುತ್ತಾರೆ। ಮಕ್ಕಳೇ, ನಾವು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ ಎಂದು ನೀವು ತಿಳಿದುಕೊಂಡಿದ್ದೀರಿ। ತಂದೆಯು ಬಂದಿರುವುದೇ ಮಕ್ಕಳನ್ನು ಮನೆಗೆ ಕರೆದುಕೊಂಡು ಹೋಗಲು। ಹಾಗಾದರೆ ನೋಡಿ, ಈ ಪಾರಲೌಕಿಕ ತಂದೆಯು ಹೇಗೆ ಕೇಳುತ್ತಾರೆ? ಮಧುರ ಮಕ್ಕಳೇ, ಮನೆಗೆ ಹೋಗಬೇಕಲ್ಲವೇ? ತಂದೆಯೇ, ನೀವು ಬಂದು ನಮ್ಮನ್ನು ಮನೆಗೆ ಕರೆದುಕೊಂಡು ಹೋಗಿ ಎಂದು ನನ್ನನ್ನು ಕರೆದಿರುವುದು ಸಹ ನೀವೇ ಆಗಿದ್ದೀರಿ। ಆದರೆ ನಾವು ಪತಿತರಾಗಿದ್ದೇವೆ, ಪಾವನರನ್ನಾಗಿಯೂ ಸಹ ನೀವೇ ಮಾಡಬೇಕಾಗುತ್ತದೆ। ಮನೆಯಿಂದ ನಾವು ಮೊಟ್ಟ ಮೊದಲು ಹೊಸ ಜಗತ್ತಿಗೆ ಬಂದಿದ್ದೆವು ಎಂದು ನೀವು ತಿಳಿದುಕೊಂಡಿದ್ದೀರಿ। ಇದು ನೆನಪಿದೆ ತಾನೇ? ನೆನಪಿದೆ। ಅದಕ್ಕೆ ಬಾಬಾ ನಮ್ಮನ್ನು ಮತ್ತೆ ಮನೆಗೆ ಕರೆದುಕೊಂಡು ಹೋಗಿ ಎಂದು ಹೇಳುತ್ತೀರಿ। ಏಕೆಂದರೆ ಮಕ್ಕಳಿಗೆ ಮನೆಯ ವಿಳಾಸ ಗೊತ್ತಿಲ್ಲ। ಮಾತು ಎಷ್ಟು ಚಿಕ್ಕದಾಗಿದೆ। ಎಲ್ಲ ಆತ್ಮರುಗಳು ತಂದೆಯನ್ನು ಕರೆಯುತ್ತಾರೆ, ಬಾಬಾ ನೀವು ಬಂದು ನಮ್ಮನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ। ಇಲ್ಲಿ ನೀವು ಪರರ ಮನೆಯಲ್ಲಿ ರಾವಣನ ರಾಜ್ಯದಲ್ಲಿ ಇದ್ದೀರಿ। ಇದೆಲ್ಲವೂ ರಾವಣನ ರಾಜ್ಯವಾಗಿದೆ। ರಾವಣನ ಮನೆಯಲ್ಲಿ ನೀವು ಕುಳಿತಿದ್ದೀರಿ। ಇದು ಒಬ್ಬ ಸೀತೆಯ ಮಾತಲ್ಲ, ಮನುಷ್ಯ ಮಾತ್ರರಾದ ಸ್ತ್ರೀ ಅಥವಾ ಪುರುಷರೆಲ್ಲರಲ್ಲೂ ಆತ್ಮವಿದೆ ಎಂದು ನಿಮಗೆ ಗೊತ್ತಿದೆ। ಆ ಎಲ್ಲ ಆತ್ಮರುಗಳು ಒಬ್ಬ ತಂದೆಯ ಮಕ್ಕಳಾಗಿದ್ದಾರೆ। ಮೊದಲು ನಿಮಗೆ ಇದು ಗೊತ್ತಿರಲಿಲ್ಲ, ಏಕೆಂದರೆ ಎಲ್ಲರೂ ರಾವಣನ ಜೈಲಿನಲ್ಲಿ ಸಿಲುಕಿಕೊಂಡಿದ್ದರು। ನಿಮ್ಮನ್ನು ನೀವು ಕೈದಿ ಎಂದು ತಿಳಿದುಕೊಂಡಿದ್ದೀರಿ। ಮನುಷ್ಯರು ಸೆರೆಮನೆಯಲ್ಲಿ ದುಃಖಿಯಾಗುತ್ತಾರೆ ಅಥವಾ ಗರ್ಭದಲ್ಲಿಯೂ ಶಿಕ್ಷೆಯನ್ನು ಅನುಭವಿಸಿದಾಗ ದುಃಖಿಯಾಗುತ್ತಾರೆ। ಗರ್ಭವನ್ನು ಜೈಲು ಎಂದು ಕರೆಯಲಾಗುತ್ತದೆ। ಸತ್ಯಯುಗದಲ್ಲಿ ಅದೇ ಗರ್ಭವು ಅರಮನೆಯಾಗುತ್ತದೆ। ಇಲ್ಲಿ ಗರ್ಭ ಜೈಲಿನಲ್ಲಿ ಬಹಳ ದುಃಖ ಸಿಗುತ್ತದೆ। ಆದ್ದರಿಂದ ಈ ಜೈಲಿನಿಂದ ನಮ್ಮನ್ನು ಹೊರಗೆ ತೆಗೆಯಿರಿ ಎಂದು ಆತ್ಮ ಹೇಳುತ್ತದೆ। ನಂತರ ಹೊರಗೆ ಬಂದ ನಂತರ ನಾವು ಪಾಪ ಇತ್ಯಾದಿಗಳನ್ನು ಮಾಡುವುದಿಲ್ಲ, ಮತ್ತೆ ಈ ಜೈಲಿಗೆ ಬರುವುದಿಲ್ಲ ಎಂದು ಹೇಳುತ್ತದೆ। ಇಲ್ಲಿಯೂ ಮನುಷ್ಯರು ದುಃಖಿಯಾದಾಗ ಭಗವಂತನನ್ನು ಕರೆಯುತ್ತಾರೆ। ಇದು ಪತಿತ ಜಗತ್ತಾಗಿದೆ। ಅವಶ್ಯವಾಗಿ ಪಾವನ ಜಗತ್ತು ಸತ್ಯಯುಗವಾಗಿತ್ತು। ಅದಕ್ಕೆ ಬಾಬಾ ಪತಿತ ಪಾವನ ನೀವು ಬನ್ನಿರಿ ಎಂದು ಕರೆಯುತ್ತಾರೆ। ಈಗ ಯಾರು ಸ್ವಯಂ ಕರೆಯುತ್ತಾರೆಯೋ ಅವರು ಪಾವನ ಜಗತ್ತನ್ನು ಸ್ಥಾಪನೆಯನ್ನಂತೂ ಮಾಡಲು ಸಾಧ್ಯವಿಲ್ಲ। ಬಾಪೂಜಿಯವರು ಸಹ ಭಗವಂತನನ್ನು ಕರೆಯುತ್ತಿದ್ದರು। ಹಾಗಾದರೆ ಸ್ವತಃ ರಾಮರಾಜ್ಯವನ್ನು ಹೇಗೆ ಸ್ಥಾಪನೆ ಮಾಡುತ್ತಾರೆ? ಈಗಂತೂ ರಾಮರಾಜ್ಯ ಮತ್ತು ರಾವಣನ ರಾಜ್ಯದ ಅರ್ಥವನ್ನೂ ಸಹ ತಿಳಿದುಕೊಂಡಿದ್ದೀರಿ। ಅರ್ಧ ಕಲ್ಪ ರಾಮರಾಜ್ಯ ಅರ್ಥಾತ್ ಈಶ್ವರಿಯ ರಾಜ್ಯವಿರುತ್ತದೆ, ಈಗ ಅಸುರಿ ರಾಜ್ಯವಿದೆ। ಈಗ ತಂದೆಯು ಈಶ್ವರಿಯ ರಾಜ್ಯ ಅರ್ಥಾತ್ ಸ್ವರ್ಗಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ। ಹಾಗಾದರೆ ಇಲ್ಲಿ ನೀವು ಮಕ್ಕಳು ಕುಳಿತಿದ್ದೀರಿ, ಆದ್ದರಿಂದ ಜ್ಞಾನವು ಒಳಗಡೆ ಮಂಥನವಾಗಬೇಕು। ನಾವು ಹೊಸ ಜಗತ್ತಾದ ಸ್ವರ್ಗಕ್ಕೆ ಹೋಗಲು ಇಲ್ಲಿಗೆ ಬಂದಿದ್ದೇವೆ ಎಂದು ತಿಳಿದುಕೊಂಡಿದ್ದೀರಿ। ಈಗ ನೀವು ಮಕ್ಕಳಿಗೆ ತಿಳುವಳಿಕೆ ಸಿಕ್ಕಿದೆ। ಮೊದಲು ಇಷ್ಟು ತಿಳುವಳಿಕೆ ಇರಲಿಲ್ಲ। ಅರ್ಧ ಕಲ್ಪ ರಾವಣನ ರಾಜ್ಯದಲ್ಲಿ ನಾವು ಬಂದಿಯಾಗಿದ್ದೆವು ಎಂದು ಈಗ ನೀವು ತಿಳಿದುಕೊಂಡಿದ್ದೀರಿ। ವಿಷಯ ಸಾಗರದಲ್ಲಿ ಮುಳುಗೇಳುತ್ತಿದ್ದೆವು। ಕ್ಷೀರಸಾಗರವೆಂದು ಸ್ವರ್ಗಕ್ಕೆ, ವಿಷಸಾಗರವೆಂದು ನರಕಕ್ಕೆ ಕರೆಯಲಾಗುತ್ತದೆ।
ತ್ರೇತಾಯುಗವನ್ನು ಸಹ ಸಂಪೂರ್ಣ ಸ್ವರ್ಗವೆಂದು ಕರೆಯಲಾಗುವುದಿಲ್ಲ. ಈಗ ನೀವು ಮಕ್ಕಳಿಗೆ ಇಡೀ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಸಿಗುತ್ತದೆ. ಇದು ಮೊದಲು ಗೊತ್ತಿರಲಿಲ್ಲ ಎಂದು ಯಾರೂ ಸಹ ಇದನ್ನು ತಿಳಿಸಿರಲಿಲ್ಲ. ತಂದೆಯನ್ನು ತಿಳಿದುಕೊಂಡಿದ್ದೀರಾ? ನಿಮ್ಮ ಆತ್ಮದ ಬಗ್ಗೆ ತಿಳಿದುಕೊಂಡಿದ್ದೀರಾ? ಆತ್ಮವು ಭ್ರುಕುಟಿಯ ಮಧ್ಯದಲ್ಲಿ ನಕ್ಷತ್ರದಂತಿದೆ. ಕೇವಲ ಅದು ನಕ್ಷತ್ರವಾಗಿದೆ ಎಂದು ಮಾತ್ರ ತಿಳಿದುಕೊಂಡಿದ್ದೀರಿ. ಉಳಿದಂತೆ ಇಷ್ಟು ಚಿಕ್ಕ ಆತ್ಮದಲ್ಲಿ ಇಷ್ಟು 84 ಜನ್ಮಗಳ ಪಾತ್ರ ತುಂಬಿದೆ ಎಂದು ಗೊತ್ತಿರಲಿಲ್ಲ. ಗರಿಷ್ಠ ಮತ್ತು ಕನಿಷ್ಠ ಎಂದು ಗೊತ್ತಿರಲಿಲ್ಲ. ಈಗ ಆಶ್ಚರ್ಯ ಪಡುತ್ತೀರಿ, ಇದು ಎಷ್ಟು ಚಿಕ್ಕ ವಸ್ತುವಾಗಿದೆ. ಒಬ್ಬ ಮನುಷ್ಯನೂ ಸಹ ತನ್ನನ್ನು ಆತ್ಮವೆಂದು ತಿಳಿದುಕೊಂಡಿಲ್ಲ. ಅಂತಿಮವಾಗಿ ಆತ್ಮ ಯಾವ ವಸ್ತುವಾಗಿದೆ ಎಂದು ಆತ್ಮದ ರಿಯಲೈಸ್ ಮಾಡಿಕೊಳ್ಳುವುದಿಲ್ಲ. ನಮ್ಮ ಆತ್ಮದಲ್ಲಿ ಸಂಪೂರ್ಣ ಪಾತ್ರ ತುಂಬಿದೆ ಎಂದು ಈಗ ನೀವು ತಿಳಿದುಕೊಂಡಿದ್ದೀರಿ. 84 ಜನ್ಮಗಳನ್ನು ಎಲ್ಲರೂ ತೆಗೆದುಕೊಳ್ಳುವುದಿಲ್ಲ. ಕೆಲವರಂತೂ ಒಂದು ಜನ್ಮವನ್ನೂ ಸಹ ತೆಗೆದುಕೊಳ್ಳುತ್ತಾರೆ. ಆತ್ಮವು ಎಷ್ಟು ಚಿಕ್ಕದಾಗಿದೆ, ಅದರಲ್ಲಿ ಸಂಪೂರ್ಣ ಪಾತ್ರವಿದೆ. ನೀವು 84 ಜನ್ಮಗಳನ್ನು ಹೇಗೆ ತೆಗೆದುಕೊಳ್ಳುತ್ತೀರಿ ಎಂದು ಬಾಬಾ ತಿಳಿಸಿದ್ದಾರೆ. ಪಾತ್ರವನ್ನು ಅಭಿನಯಿಸುವಂತಹದ್ದು ಆತ್ಮವಾಗಿದೆ. ಆತ್ಮವು ಒಂಟಿಯಾಗಿ ಏನು ಮಾಡುತ್ತದೆ? ಶರೀರದ ಮೂಲಕ ಪಾತ್ರವನ್ನು ಅಭಿನಯಿಸುತ್ತದೆ. ಸತ್ಯಯುಗದಲ್ಲಿ ಆತ್ಮವು ಒಂದೇ ಶರೀರವನ್ನು ತೆಗೆದುಕೊಂಡು 150 ವರ್ಷಗಳ ಕಾಲ ಪಾತ್ರವನ್ನು ಅಭಿನಯಿಸುತ್ತದೆ. ಹೇಗೆ ಶೂಟಿಂಗ್ ಆಗುತ್ತದೆ. ನಂತರ 5000 ವರ್ಷಗಳ ನಂತರ ಅದೇ ಪಾತ್ರ ನಡೆಯುತ್ತದೆ. ನೀವು ಸಹ ಈಗ ಈ ರೀತಿ ಆಗಲು ಪುರುಷಾರ್ಥ ಮಾಡುತ್ತಿದ್ದೀರಿ. ನೀವು ಇಲ್ಲಿಗೆ ಬಂದಿರುವುದೇ ಈ ರೀತಿ ಆಗಲು, ಅಂದರೆ ಲಕ್ಷ್ಮೀನಾರಾಯಣರಾಗಲು. ಸತ್ಯನಾರಾಯಣನ ಕಥೆಯನ್ನು ಕೇಳುತ್ತಿದ್ದೀರಿ, ಆದರೆ ಅದೆಲ್ಲವೂ ಸುಳ್ಳಾಗಿದೆ. ಅಮರನಾಥ ಪಾರ್ವತಿಯ ಕಥೆಯನ್ನು ಕೇಳುತ್ತಿದ್ದೀರಿ, ಆದರೆ ಏನು ಹೇಳುತ್ತಿದ್ದರು ಎಂದು ಯಾರಿಗೂ ಗೊತ್ತಿಲ್ಲ. ಅಮರಪುರಿಯ ಮಾಲೀಕರನ್ನಾಗಿ ಮಾಡುತ್ತಿದ್ದರು, ಅದು ಸಹ ಹೇಗೆ? ದ್ರೌಪದಿಯ ಬಗ್ಗೆ ತೋರಿಸುತ್ತಾರೆ. ಅವಳು ಪತಿತಳಾಗುವುದರಿಂದ ಕಾಪಾಡು ಎಂದು ಕರೆಯುತ್ತಿದ್ದಳು, ಒಳ್ಳೆಯದು. ನಂತರ ಏನು ಮಾಡುತ್ತಾಳೆ? ಪತಿತ ಆಗುವುದರ ಅರ್ಥವೇನಾಗಿತ್ತು? ಏನನ್ನೂ ತಿಳಿದಿಲ್ಲ. ನೀವು ಮೊದಲು ತಿಳಿದುಕೊಂಡಿದ್ದೀರಾ? ಇವರೇ ಮತ್ತೆ ಲಕ್ಷ್ಮಿಯಾಗಲಿದ್ದಾರೆ, ಮತ್ತೆ 21 ಜನ್ಮಗಳವರೆಗೆ ಎಂದು ಪತಿತರಾಗುವುದಿಲ್ಲ ಎನ್ನುವುದು ಗೊತ್ತಿತ್ತೆ. ಈಗ ನೀವು ತಿಳಿದುಕೊಂಡಿದ್ದೀರಿ ಮತ್ತು ಭವಿಷ್ಯದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯಲು ಸ್ವತಃ ಪುರುಷಾರ್ಥವನ್ನು ಸಹ ಮಾಡುತ್ತಿದ್ದೀರಿ. ಉಳಿದಂತೆ ಭಕ್ತಿ ಮಾರ್ಗದ ಕಥೆಗಳನ್ನು ಬಹಳಷ್ಟು ಕೇಳುತ್ತಾ ಬಂದಿದ್ದೀರಿ. 3ನೇ ಕಣ್ಣಿನ ಕಥೆಯನ್ನು ಸಹ ಹೇಳುತ್ತಾರಲ್ಲವೇ? ಆದರೆ 3ನೇ ಕಣ್ಣಿನ ಅರ್ಥವೂ ಸಹ ಯಾರಿಗೂ ಗೊತ್ತಿಲ್ಲ. ಈಗ ಜ್ಞಾನದ 3ನೇ ಕಣ್ಣು ನಿಮಗೆ ಸಿಗುತ್ತದೆ. ತಂದೆಯೇ ಬಂದು ಜ್ಞಾನದ 3ನೇ ಕಣ್ಣನ್ನು ಕೊಡುತ್ತಾರೆ. ಇದರಿಂದ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ನೀವು ತಿಳಿದುಕೊಳ್ಳುತ್ತೀರಿ. ಈ ನಾಟಕದ ಚಕ್ರ ಹೇಗೆ ತಿರುಗುತ್ತದೆ, ಎಷ್ಟು ಆಯಸ್ಸಿದೆ ಎಂದು ಸಹ ನೀವು ತಿಳಿದುಕೊಂಡಿದ್ದೀರಿ. ಸತ್ಯಯುಗಕ್ಕೆ ಇಷ್ಟು ವರ್ಷ, ತ್ರೇತಾಯುಗಕ್ಕೆ ಇಷ್ಟು ವರ್ಷ ಎಂದು ಸಮಯವನ್ನು ಸಹ ನೀವು ಕೊಡುತ್ತೀರಲ್ಲವೇ? ನಂತರ ಭಕ್ತಿ ಮಾರ್ಗದಲ್ಲಿ ನೀವು ಲಕ್ಷಾಂತರ ವರ್ಷಗಳೆಂದು ಹೇಳಲು ಪ್ರಾರಂಭಿಸುತ್ತೀರಿ. ಈ ಡ್ರಾಮವೇ ಈ ರೀತಿ ಮಾಡಲ್ಪಟ್ಟಿದೆ. ಈಗ ನೀವು ಇಲ್ಲಿ ಕೇಳುತ್ತೀರಿ. ಆದ್ದರಿಂದ ಭಕ್ತಿ ಮತ್ತು ಜ್ಞಾನದಲ್ಲಿ ಹಗಲು ರಾತ್ರಿಯ ವ್ಯತ್ಯಾಸವೂ ಕಂಡು ಬರುತ್ತದೆ. ಇದರಲ್ಲಿ ಹಗಲು ರಾತ್ರಿಯ ವ್ಯತ್ಯಾಸವಿದೆ ಎಂದು ಹೇಳುತ್ತಾರಲ್ಲವೇ? ಹೀಗೆ ಏಕೆ ಹೇಳಲಾಗುತ್ತದೆ? ರಾತ್ರಿಗೆ ರಾತ್ರಿ, ಹಗಲಿಗೆ ಹಗಲು ಎಂದು ಹೇಳಲಾಗುತ್ತದೆ. ಇದರಲ್ಲಿ ಹಗಲು ಮತ್ತು ರಾತ್ರಿಯ ವ್ಯತ್ಯಾಸದ ಮಾತೇನಿದೆ? ರಾತ್ರಿ ಮತ್ತು ಹಗಲಿನ ಹೋಲಿಕೆಯನ್ನು ಸಹ ಮಾಡಲಾಗುವುದಿಲ್ಲ. ಆದರೂ ಹೀಗೆ ಏಕೆ ಹೇಳುತ್ತಾರೆ? ಈಗ ಇದು ಬೇಹದ್ದಿನ ಮಾತಾಗಿದೆ. ಅರ್ಧಕಲ್ಪ ಸತ್ಯಯುಗ, ತ್ರೇತಾಯುಗದಲ್ಲಿ ನೀವು ರಾಜ್ಯ ಭಾಗ್ಯವನ್ನು ಪಡೆಯುತ್ತೀರಿ. ಅದನ್ನು ಹಗಲು ಎಂದು ಕರೆಯಲಾಗುತ್ತದೆ. ನಂತರ ಅರ್ಧಕಲ್ಪ ನೀವು ಭಕ್ತಿಯಲ್ಲಿ ಬರುತ್ತೀರಿ. ಇದನ್ನು ರಾತ್ರಿ ಎಂದು ಕರೆಯಲಾಗುತ್ತದೆ. ತಂದೆಯೇ ಬಂದು ನಿಮಗೆ ಎಲ್ಲವನ್ನೂ ತಿಳಿಸುತ್ತಾರೆ. ಈಗ ವ್ಯತ್ಯಾಸವನ್ನು ನೋಡಿದಿರಿ. ಜ್ಞಾನವು ಹಗಲು ಮತ್ತು ಭಕ್ತಿಯು ರಾತ್ರಿಯ ವ್ಯತ್ಯಾಸವಾಗಿದೆ. ರಾವಣನ ರಾಜ್ಯದಲ್ಲಿ ದುಃಖವಿದೆ, ರಾಮನ ರಾಜ್ಯದಲ್ಲಿ ಸುಖವಿದೆ.
ಎಷ್ಟು ವ್ಯತ್ಯಾಸವಾಗಿದೆ. ಇಲ್ಲಿ ಈಗ ನೀವು ಸ್ವರ್ಗವಾಸಿಯಾಗಲು ಬರುತ್ತೀರಿ. ಎಷ್ಟು ಖುಷಿಯಿಂದ ಬರುತ್ತೀರಿ. ನಿಮ್ಮ ಖುಷಿಯ ಗಾಯನವಿದೆ. ಗೋಪಿ ವಲ್ಲಭನ ಗೋಪ ಗೋಪಿಕೆಯರನ್ನು ಕೇಳಿರಿ. ಗೋಪಿ ವಲ್ಲಭನಂತೂ ಶಿವಬಾಬಾ ಆಗಿದ್ದಾರಲ್ಲವೇ. ಒಬ್ಬ ವಲ್ಲಭನ ಎಲ್ಲ ಗೋಪ ಗೋಪಿಕೆಯರಾಗಿದ್ದಾರೆ. ಹಾಗಾದರೆ ಪ್ರಜಾಪಿತ ಬ್ರಹ್ಮ ಆಗುತ್ತಾರೆ ಮತ್ತು ನಂತರ ಆತ್ಮದ ರೂಪದಲ್ಲಿ ಎಲ್ಲರೂ ಒಬ್ಬ ತಂದೆಯ ಮಕ್ಕಳಾಗಿದ್ದಾರೆ. ಹಾಗಾದರೆ ಈ ಜ್ಞಾನವು ನಿಮಗೆ ಈಗ ಸಿಗುತ್ತದೆ. ಆತ್ಮಗಳೆಲ್ಲರೂ ಸಹೋದರ ಸಹೋದರರಾಗಿದ್ದಾರೆ. ನಂತರ ಪ್ರಜಾಪಿತ ಬ್ರಹ್ಮನ ಮಕ್ಕಳಾಗುತ್ತೀರಿ. ಆಗ ಅಣ್ಣ ತಂಗಿ ಆಗುತ್ತೀರಿ. ಅಣ್ಣ ತಂಗಿಯನ್ನಾಗಿ ಏಕೆ ಮಾಡುತ್ತಾರೆ ಎನ್ನುವುದನ್ನು ಸಹ ತಿಳಿಸಲಾಗುತ್ತದೆ. ಏಕೆಂದರೆ ಅಣ್ಣ ತಂಗಿಯ ಸಂಬಂಧವು ಪ್ರೀತಿಯದ್ದಾಗಿರುತ್ತದೆ. ಅದರಲ್ಲಿ ಸ್ತ್ರೀ ಪುರುಷರ ದೃಷ್ಟಿ ಹೋಗುವುದಿಲ್ಲ. ಆದರೆ ಈ ಸಂಬಂಧದಲ್ಲಿಯೂ ನಾಮರೂಪದಲ್ಲಿ ಬಂದು ಬಿಡುತ್ತಾರೆ ಎಂದು ನೋಡಲಾಗುತ್ತದೆ. ಅಂದ್ರೆ ಅಣ್ಣ ತಂಗಿ ಅಂತ ಮಾಡಿದ್ರೂ ಕೂಡ ಅದರಲ್ಲೂ ಕೂಡ ನಾಮರೂಪದಲ್ಲಿ ಸಿಕ್ಕಾಕೊಳ್ತಾರೆ. ಆದ್ದರಿಂದ ಇದಕ್ಕಿಂತಲೂ ಮೇಲಕ್ಕೆ ತಂದೆ ಕರೆದುಕೊಂಡು ಹೋಗುತ್ತಾರೆ. ಒಬ್ಬರಿಗೊಬ್ಬರು ನಾವು ಆತ್ಮ ಸಹೋದರ ಸಹೋದರರೆಂದು ತಿಳಿದುಕೊಳ್ಳಿ. ನಾವು ಆತ್ಮರುಗಳು ಓದುತ್ತಿದ್ದೇವೆ ಎಂದು ತಿಳಿದುಕೊಳ್ಳಿರಿ. ಪರಮಪಿತ ಪರಮಾತ್ಮ ನಮಗೆ ಓದಿಸುತ್ತಾರೆ. ಆತ್ಮಕ್ಕೆ ಕೇಳಲು ಈ ಕಿವಿ ಸಿಕ್ಕಿದೆ. ನೀವು ವಾಸ್ತವದಲ್ಲಿ ಆತ್ಮಗಳಾಗಿದ್ದೀರಿ, ಆದರೆ ನಿಮ್ಮನ್ನು ದೇಹವೆಂದು ತಿಳಿದುಕೊಂಡಿದ್ದೀರಿ. ಒಳ್ಳೆಯದು. ನಂತರ ಪ್ರಶ್ನೆ ಬರುತ್ತದೆ, ಸತ್ಯಯುಗದಲ್ಲಿಯೂ ತಮ್ಮನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡುತ್ತಾರೆಯೇ? ಇಲ್ಲ, ಇದು ಈ ಸಮಯದ್ದಾಗಿದೆ. ಏಕೆಂದರೆ ಈಗ ಪತಿತರಿಂದ ಪಾವನರಾಗಬೇಕಿದೆ. ಅಲ್ಲಿ ಯಾರು ದೇಹಿ ಅಭಿಮಾನಿಯಾಗಿ ನಡೆಯುವುದಿಲ್ಲ. ಈಗ ನಿಮ್ಮನ್ನು ಆತ್ಮವೆಂದು ತಿಳಿದುಕೊಳ್ಳಿ ಎಂದು ಹೇಳಲಾಗುತ್ತದೆ. ನಾವು ಇಂತಹ ನಾಮ ರೂಪವುಳ್ಳ ಆತ್ಮರಾಗಿದ್ದೇವೆ. ಅಲ್ಲಿ ಹೀಗೆ ಹೇಳಬೇಕಾಗಿರುವುದಿಲ್ಲ, ಇಲ್ಲಿ ಹೇಳಲಾಗುತ್ತದೆ. ಏಕೆಂದರೆ ಪಾವನರಾಗಿ ಹೋಗಬೇಕಿದೆ. ಅಲ್ಲಿಯಂತೂ ಮೆಟ್ಟಿಲು ಇಳಿಯಬೇಕಾಗಿದೆ ಅಲ್ಲವೇ. ಅಂದ್ರೆ ಸತ್ಯಯುಗದಿಂದ ಕೆಳಗಿಳಿತಾ ಬರ್ತೇವೆ. ಒಂದೊಂದು ಪಾಯಿಂಟ್ಸ್ ಅನ್ನು ಬಹಳ ಚೆನ್ನಾಗಿ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು, ಅರ್ಥ ಮಾಡಿಕೊಳ್ಳಬೇಕು. ಮನೆ ಸಂಸಾರದಲ್ಲಿದ್ದರೂ ಸಹ ತಮ್ಮ ಪಾಠವನ್ನು ಮರೆಯಬಾರದು. ಹೇಗೆ ಹಸುವು ಆಹಾರವನ್ನು ತಿನ್ನುತ್ತದೆ, ತಿಂದ ನಂತರ ಮೆಲುಕು ಹಾಕುತ್ತಿರುತ್ತದೆ, ನೀವು ಸಹ ಜ್ಞಾನವನ್ನು ಮರೆಯಬಾರದು. ಇದರಲ್ಲಿ ಮಂಥನ ಮಾಡಬೇಕಾಗುತ್ತದೆ. ಏಕಾಂತದಲ್ಲಿ ಸ್ಮರಣೆ ಮಾಡಬೇಕು. ಸ್ಮರಣೆ ಮಾಡಿ ಸುಖವನ್ನು ಪಡೆಯಿರಿ. ಬಹಳ ಚೆನ್ನಾಗಿ ಸ್ಮರಣೆ ಮಾಡಿರಿ. ನಂತರ ಇತರರಿಗೂ ಸಹ ತಿಳಿಸಬೇಕು. ಸ್ಮರಣೆ ಮಾಡಿ ಸುಖವನ್ನು ಪಡೆಯಿರಿ, ಅರ್ಥಾತ್ ಸುಖಧಾಮದ ಮಾಲೀಕರಾಗುತ್ತೀರಿ. ಕಲಹ, ಕ್ಲೇಶ, ಕಾಯಿಲೆ ಮುಂತಾದವೆಲ್ಲವೂ ಬಿಟ್ಟು ಹೋಗುತ್ತವೆ. ಅನೇಕರನ್ನು ಸ್ಮರಣೆ ಮಾಡುವುದರಿಂದ ನೀವು ರೋಗಿಯಾಗುತ್ತೀರಿ. ಅದನ್ನೇ ದುಃಖಧಾಮವೆಂದು ಕರೆಯಲಾಗುತ್ತದೆ. ತಮೋ ಪ್ರಧಾನವಾಗಿದೆ ಅಲ್ಲವೇ. ಇದು ರಾವಣನ ರಾಜ್ಯವಾಗಿದೆ. ನರಕ. ಸತ್ಯಯುಗವನ್ನು ಸ್ವರ್ಗವೆಂದು ಕರೆಯಲಾಗುತ್ತದೆ. ಸುಖ ಮತ್ತು ದುಃಖದಲ್ಲಿ ಹಗಲು ರಾತ್ರಿಯ ವ್ಯತ್ಯಾಸವಿದೆ ಎಂದು ಹೇಳುತ್ತಾರೆ. ಯಾವುದಾದರೂ ಒಂದು ವಸ್ತು ಇರುತ್ತದೆ, ಇದು 8 ಆಣೆಯದ್ದಾಗಿದೆ ಮತ್ತು ಇದು 5 ರೂಪಾಯಿಯದ್ದಾಗಿದೆ ಎಂದು ಹೇಳುತ್ತಾರೆ. ಇದಂತೂ ಹಗಲು ರಾತ್ರಿಯ ವ್ಯತ್ಯಾಸವಾಗಿದೆ. ಸ್ವರ್ಗ ಮತ್ತು ನರಕದಲ್ಲಿ ಹಗಲು ರಾತ್ರಿಯ ವ್ಯತ್ಯಾಸವಿದೆ ಎಂದು ನೀವು ಸಹ ಅರ್ಥ ಮಾಡಿಕೊಳ್ಳಬೇಕು. ಸ್ವರ್ಗದಲ್ಲಿ ಸದಾ ಸುಖವಿರುತ್ತದೆ, ನರಕದಲ್ಲಿ ಸದಾ ದುಃಖವಿರುತ್ತದೆ. ಅಲ್ಲಿ ಅಪಾರ ಸುಖವಿದೆ, ಇಲ್ಲಿ ಅಪಾರ ದುಃಖವಿದೆ. ಇದು ನರಕವಾಗಿದೆ. ಮೂಲ ಮಾತಾಗಿದೆ. ನರಕ ಮತ್ತು ಸ್ವರ್ಗವನ್ನು ಅರ್ಥ ಮಾಡಿಕೊಳ್ಳುವುದು. ಸ್ವರ್ಗವು ಎಷ್ಟು ಸಮಯ ನಡೆಯುತ್ತದೆ, ನರಕವು ಎಷ್ಟು ಸಮಯ ನಡೆಯುತ್ತದೆ. ತಂದೆಯು ನೀವು ಮಕ್ಕಳಿಗೆ ಬಹಳಷ್ಟು ಸುಖವನ್ನು ಕೊಡುತ್ತಾರೆ. ತಂದೆಯು ಸ್ವರ್ಗವಾಸಿಯನ್ನಾಗಿ ಮಾಡುತ್ತಾರೆ. ನಾವು ಸ್ವರ್ಗದ ಎಷ್ಟು ಅಪಾರ ಸುಖವನ್ನು ನೋಡುತ್ತೇವೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿಯಂತೂ ದುಃಖವೇ ದುಃಖವಿದೆ, ಆದರೂ ನೀವು ಇಲ್ಲಿಗೆ ಬರುತ್ತೀರಿ. ಆದ್ದರಿಂದ ಆ ಜಗತ್ತಿನ ಬಗ್ಗೆ ಏನೂ ನೆನಪಾಗುವುದಿಲ್ಲ. ಅದೆಲ್ಲವೂ ಸುಳ್ಳು ಮಾತುಗಳಾಗಿವೆ. ಆದ್ದರಿಂದ ಅವುಗಳ ಬಗ್ಗೆ ಯಾವುದೇ ಯೋಚನೆ ನಡೆಯುವುದಿಲ್ಲ. ಈಗ ಒಂದು ವೇಳೆ ಲಕ್ಷಾಂತರ ವರ್ಷಗಳನ್ನು ಸ್ವರ್ಗಕ್ಕೆ ಕೊಟ್ಟರೆ ಅವಶ್ಯವಾಗಿ ನರಕಕ್ಕೆ ಸ್ವಲ್ಪ ವರ್ಷಗಳನ್ನು ಕೊಡುತ್ತಾರಲ್ಲವೇ.
ಹಾಗಾದರೆ ಬಾಬಾ, ನೀವು ಸುಖವನ್ನಂತೂ ಬಹಳ ಲಕ್ಷಾಂತರ ವರ್ಷಗಳವರೆಗೆ ಕೊಡುತ್ತೀರಿ, ದುಃಖವನ್ನಂತೂ ಬಹಳ ಸ್ವಲ್ಪ ಕೊಡುತ್ತೀರಿ ಎಂದು ಸಹ ಹೇಳಬೇಕಲ್ಲವೇ? ಈ ತಿಳುವಳಿಕೆಯು ಬೇಕು ತಾನೇ? ತಂದೆಯೂ ತಿಳಿಸುತ್ತಾರೆ, ಈ ಕಲ್ಪದ ಆಯುಷ್ಯ 5,000 ವರ್ಷಗಳದ್ದಾಗಿದೆ. ಕಲ್ಪವು ಲಕ್ಷಾಂತರ ವರ್ಷಗಳ ಮಾತೇ ಇಲ್ಲ. ಸತ್ಯಯುಗವು ಸ್ವರ್ಗವಾಗಿದೆ. 16 ಕಲೆ ಸಂಪೂರ್ಣ. ನಂತರ ದಿನ ದಿನ ಮನುಷ್ಯರು ವೃದ್ಧಿಯಾಗುತ್ತಾ ಹೋಗುತ್ತಾರೆ, ಅಂದರೆ ಜನಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತದೆ. ಮೊದಲು ಅವಶ್ಯವಾಗಿ ಸ್ವಲ್ಪ ಜನರಿರುತ್ತಾರೆ. ಅವರನ್ನು ಆದಿ ಸನಾತನ ದೇವಿ ದೇವತಾ ಧರ್ಮದವರೆಂದು ಕರೆಯಲಾಗುತ್ತದೆ. ನಾನಕರೂ ಸಹ ಹೇಳಿದ್ದಾರೆ, ಮನುಷ್ಯರಿಂದ ದೇವತೆಯನ್ನಾಗಿ ಮಾಡಲು ಸಮಯ ಹಿಡಿಯುವುದಿಲ್ಲ. ಯಾವಾಗ ಕೇಳುತ್ತೀರಲ್ಲವೇ? ಭಗವಂತನು ಮನುಷ್ಯರನ್ನು ದೇವತೆಯನ್ನಾಗಿ, ನರಕವನ್ನು ಸ್ವರ್ಗವನ್ನಾಗಿ ಮಾಡಿದರು. ಆದರೆ ಗ್ರಂಥವನ್ನು ಓದುವವರು ಇದನ್ನೂ ತಿಳಿದುಕೊಂಡಿಲ್ಲ. ಇದು ಬಹಳ ಸ್ಪಷ್ಟವಾಗಿದೆ. ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಿದರು. ದೇವತೆಗಳಾಗಿದ್ದಾರೆಂದರೆ ಪಾವನರಾಗಿದ್ದಾರೆ. ಅದನ್ನು ವಾಯ್ಸ್ಲೆಸ್ ವರ್ಲ್ಡ್ ಎಂದು ಕರೆಯಲಾಗುತ್ತದೆ. ಪವಿತ್ರ ಜಗತ್ತು ಶಿವಾಲಯ, ಇದು ಅಪವಿತ್ರ ಜಗತ್ತು ವೈಶಾಲಯವಾಗಿದೆ. ಮನುಷ್ಯರಿಂದ ದೇವತೆಯನ್ನಾಗಿ ಮಾಡಲು ಸಮಯ ಹಿಡಿಯುವುದಿಲ್ಲ. ಎಷ್ಟು ಸಮಯ? ಸೆಕೆಂಡ್. 1 ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ. 1 ಸೆಕೆಂಡಿನಲ್ಲಿ ಕವಡೆಯಿಂದ ವಜ್ರದಂತಾಗಬಹುದು. ನಾವು ಕವಡೆಯಂತಹ ಜೀವನದಿಂದ ವಜ್ರದಂತಹ ಜೀವನವನ್ನು ಮಾಡಿಕೊಳ್ಳಲು ಬಂದಿದ್ದೇವೆ ಎಂದು ನೀವು ಹೇಳುತ್ತೀರಿ. ಈ ದೇವಿ ದೇವತೆಗಳು ವಜ್ರದಂತಿದ್ದಾರೆ. ಆಗ ಅವರ ಮುಂದೆ ಹೋಗಿ ನಮಸ್ಕಾರ ಮಾಡುತ್ತಾರೆ. ನಾವು ಇದಾಗುತ್ತೇವೆ ಎಂದು ನೀವು ಹೇಳುತ್ತೀರಿ. ಕಲ್ಪಕಲ್ಪವೂ ಆಗುತ್ತಾ ಬಂದಿದ್ದೀರಿ. ಭಕ್ತಿ ಮಾರ್ಗದಲ್ಲಿ ನೀವು ಏನೆಲ್ಲ ಕೇಳುತ್ತಾ ಬಂದಿದ್ದೀರೋ ಅದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಎಂದು ತಂದೆಯೂ ತಿಳಿಸುತ್ತಾರೆ. ಅಪಾರವಾದ ಸಾಕಷ್ಟು ಕಥೆಗಳಿವೆ. ನಾವಂತೂ ಕೇವಲ ಆತ್ಮಗಳಾಗಿದ್ದೇವೆ. ಆತ್ಮ ಎಂದು ನೆನಪು ಮಾಡಬೇಕು ಮತ್ತು ತಂದೆಯನ್ನು ನೆನಪು ಮಾಡಬೇಕು. ಬಾಬಾ ಬಂದಿದ್ದಾರೆ. ಕೇವಲ ಬಾಬಾ ಎಂದು ಹೇಳುವುದು ಎಷ್ಟು ಮಧುರವಾಗಿದೆ ಮತ್ತು ನೇರವಾದ ಶಬ್ದವಾಗಿದೆ. ಎಲ್ಲರ ತಂದೆಯು ಪರಮಧಾಮದಿಂದ ಬಂದಿದ್ದಾರೆ. ತಂದೆಯೇ ಬಂದು ಟೀಚರ್ ಆಗಿ ಓದಿಸುತ್ತಾರೆ. ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುತ್ತಾರೆ. ನೀವು ಪತಿತರಾಗಿದ್ದೀರಲ್ಲವೇ ಎಂದು ತಂದೆಯು ಹೇಳುತ್ತಾರೆ. ಹೇ ಪತಿತ ಪಾವನ, ನೀವು ಬನ್ನಿರಿ ಎಂದು ಹೇಳುತ್ತೀರಿ. ಹಾಗಾದರೆ ನಿಮಗೆ ಗಂಗೆ ಅಥವಾ ನೀರಿನ ಸಾಗರವು ನೆನಪಿಗೆ ಬರುತ್ತದೆಯೇ? ಪರಮಪಿತ ಪರಮಾತ್ಮನನ್ನು ನೆನಪು ಮಾಡುತ್ತೀರಲ್ಲವೇ? ಆತ್ಮವು ತನ್ನ ತಂದೆಯನ್ನು ನೆನಪು ಮಾಡುತ್ತದೆ. ಒಬ್ಬರು ಹದ್ದಿನ ತಂದೆ, ಮತ್ತೊಬ್ಬರು ಬೇಹದ್ದಿನ ತಂದೆ. ಅವರು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ. ಆದರೆ ಯಥಾರ್ಥ ರೀತಿಯಲ್ಲಿ ಯಾರೂ ಸಹ ತಮ್ಮನ್ನು ಅಥವಾ ತಂದೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಹೀಗೆಯೇ ಕೇವಲ ಗಿಣಿಗಳಂತೆ ಹೇಳುತ್ತಾರೆ. ಆದ್ದರಿಂದ ಪ್ರಾಣಿಗಳಂತೆ ಎಂದು ಕರೆಯಲಾಗುತ್ತದೆ. ಏನನ್ನೂ ತಿಳಿದುಕೊಂಡಿಲ್ಲ. ಕೇವಲ ಬಾಬಾ ಬನ್ನಿರಿ ಎಂದು ಕರೆಯುತ್ತಿರುತ್ತಾರೆ. ಭಗವಂತನು ಸರ್ವವ್ಯಾಪಿಯಾಗಿದ್ದಾನೆ. ಕಲ್ಲು ಮಣ್ಣುಗಳಲ್ಲಿದ್ದಾನೆ ಎಂದಾದರೆ ಕಲ್ಲು ಮಣ್ಣುಗಳಿಗೆ ಹೇಳಿ, ಕಲ್ಲಿನಿಂದ ಈಗ ಬಾಬಾ ಆಗಿಬಿಡಿ ಎಂದು. ನಮ್ಮ ಮೇಲೆಯೇ ನಮಗೆ ನಾಚಿಕೆ ಬರಬೇಕು. ನಾವು ರಾವಣನ ಸಹವಾಸದಲ್ಲಿ ಹೇಗೆ ಕೋತಿ, ಮರೆಗುಳಿ, ಕರಡಿ ಇತ್ಯಾದಿ ಏನೇನೋ ಆಗಿದ್ದೇವೆ ಎಂದು. ಸಂಪೂರ್ಣವಾಗಿ ತಿಳುವಳಿಕೆ ಇಲ್ಲದವರಾಗಿದ್ದೇವೆ. ನಾವು ನಿಮ್ಮನ್ನು ಎಷ್ಟು ಬುದ್ಧಿವಂತರನ್ನಾಗಿ ಮಾಡಿದ್ದೆವು ಎಂದು ಬಾಬಾ ಸ್ವತಃ ಹೇಳುತ್ತಾರೆ. ನಂತರ ನೀವು ಇಷ್ಟೂ ತಿಳುವಳಿಕೆ ಇಲ್ಲದವರು ಆಗಿದ್ದೀರಿ. ಭಕ್ತಿಯು ಯಾವಾಗ ಪ್ರಾರಂಭವಾಯಿತು ಆಗಿನಿಂದ ಈ ಉಲ್ಟಾ ಮಾತುಗಳನ್ನು ಕೇಳುತ್ತಾ ಬಂದಿದ್ದೀರಿ. ತಂದೆಯೂ ತಿಳಿಸುತ್ತಾರೆ, ಮೊಟ್ಟ ಮೊದಲು ಅವ್ಯಭಿಚಾರಿ ಭಕ್ತಿ ಇತ್ತು. ಶಿವನನ್ನೇ ಪೂಜಿಸುತ್ತಿದ್ದರು. ಯಾರು ನಿಮ್ಮನ್ನು ಪೂಜ್ಯರನ್ನಾಗಿ ಮಾಡಿದರೋ ಅವರದ್ದೇ ಪೂಜಾರಿಯಾಗಿ ಭಕ್ತಿ ಮಾಡುತ್ತಾ ಬಂದಿದ್ದೀರಿ. ಇದಂತೂ ತಿಳುವಳಿಕೆಯ ಮಾತಾಗಿದೆ ಅಲ್ಲವೇ? ತಂದೆಯು ನೀವು ಮಕ್ಕಳಿಗೆ ತಿಳಿಸುತ್ತಾರೆ. ಹಾಗಾದರೆ ನೀವು ಟೀಚರ್ ಆಗಿ ಅನೇಕರಿಗೆ ತಿಳಿಸಬೇಕಲ್ಲವೇ? ಸೇವೆಯಲ್ಲಿ ಹಾಜರಿರಬೇಕು. ಬಾಬಾರವರ ಬಳಿ ಕಲ್ಕತ್ತಾದಿಂದ ಒಂದು ಸಮಾಚಾರ ಬಂತು. ದೆಹಲಿಗೆ ಫೋನ್ ಮಾಡಿದರು. ದೊಡ್ಡ ಕಾನ್ಫರೆನ್ಸ್ ನಲ್ಲಿ ಇಂಗ್ಲಿಷ್ನಲ್ಲಿ ಮಾತನಾಡುವವರು ಬೇಕು. 10-20 ನಿಮಿಷಗಳ ಕಾಲ ಸಮಯ ಸಿಕ್ಕಿದೆ. ಅಮೆರಿಕಾದ ಕಡೆಯಿಂದ ಎಲ್ಲರೂ ಇಲ್ಲಿಗೆ ಬಂದಿದ್ದರು. ಅಲ್ಲಿ ಯಾರು ಇಂಗ್ಲಿಷ್ನಲ್ಲಿ ಹುಷಾರಾಗಿಲ್ಲ.
ಅಂದ್ರೆ ಇಂಗ್ಲಿಷ್ ನಲ್ಲಿ ಮಾತನಾಡುವಂತಹ ಜಾಣರಿಲ್ಲ. ಕಾನ್ಫರೆನ್ಸ್ ಬಹಳ ಚೆನ್ನಾಗಿತ್ತು. ಎಲ್ಲಾ ಧರ್ಮದವರು ಬಂದು ಸೇರಿದ್ದರು ಎಂದು. ದೆಹಲಿಯಲ್ಲಿ ಮೋಹಿನಿ ಬೆಹನ್ಗೆ ಬನ್ನಿ ಎಂದು ಹೇಳಿದರು. ಏಕೆಂದರೆ ದೆಹಲಿಯಿಂದ ಕಲ್ಕತ್ತಾ ಏನೂ ದೂರವಿಲ್ಲ. ಏರೋಪ್ಲೇನ್ ನಲ್ಲಿ ಕುಳಿತರೆ ಇಲ್ಲಿ ತಲುಪಬಹುದು. ಇದರಲ್ಲಿ ಗೊಂದಲಕ್ಕೊಳಗಾಗುವ ಅಗತ್ಯವೇ ಇಲ್ಲ. ಅವರಿಗೆ ನಾವು ಬರುತ್ತೇವೆ ಎಂದು ಹೇಳಿದರು. ಆದರೆ ನಂತರ ಹೋಗಲಿಲ್ಲ. ಏಕೆ ಹೋಗಲಿಲ್ಲ? ಯಾವುದೇ ಸಮಾಚಾರವಿಲ್ಲ. ಜ್ವರ 1-1/2 ಇದ್ದರೂ ಸಹ ಸೇವೆಗಾಗಿ ತಕ್ಷಣ ಓಡಬೇಕು. ಯೋಗಿಗೆ ಯಾವುದೇ ಮಾತಿನ ಚಿಂತೆ ಇರುವುದಿಲ್ಲ. ಇಲ್ಲಿಯಂತೂ ಹೇಗಿದ್ದಾರೆಂದರೆ ಅರ್ಧ ಪಾಯಿಂಟ್ ಜ್ವರವಿದ್ದರೂ ಸಹ ಸಾಕು, ಚಿಂತಿತರಾಗುತ್ತಾರೆ. ನೀವು ಮಕ್ಕಳು ಎಲ್ಲಿಯಾದರೂ ಇದನ್ನು ತಿಳಿಸಬಹುದು. ಅಂದ್ರೆ ಸೇವೆಗಾಗಿ ಓಡ್ತಾ ಇರಬೇಕು. ಜ್ವರ ಹೆಚ್ಚು ಕಡಿಮೆ ಇದ್ರೂ ನಾವು ಮೊದಲು ಸೇವೆಗೆ ಹಾಜರಾಗಬೇಕು ಅನ್ನೋದನ್ನ ತಿಳಿಸ್ಬೇಕು. ತಂದೆ ಭಗವಂತನು ಹೇಳುತ್ತಾರೆ, ಸುಪ್ರೀಂ ತಂದೆ ನೀವು ಆತ್ಮರುಗಳಿಗೆ ಹೇಳುತ್ತಾರೆ, ನಿಮ್ಮನ್ನು ಆತ್ಮವೆಂದು ತಿಳಿದು ನೆನಪು ಮಾಡಿದರೆ ನಿಮ್ಮ ಪಾಪಗಳು ನಾಶವಾಗುತ್ತವೆ. ಕೇವಲ ನನ್ನನ್ನು ನೆನಪು ಮಾಡಿ ಮತ್ತು ಚಕ್ರವನ್ನು ನೆನಪು ಮಾಡಿ. ಇದೇ ಪ್ರಾಚೀನ ರಾಜಯೋಗವನ್ನು ತಂದೆಯೇ ಬಂದು ಕಲಿಸುತ್ತಾರೆ. ಅಂದ ಮೇಲೆ ಅವರಿಗೂ ಸಹ ಗೊತ್ತಾಗಲಿ. ಆದರೆ ಮಕ್ಕಳಲ್ಲಿ ಇಷ್ಟೂ ಶಕ್ತಿ ಇಲ್ಲ. ಅಂತಿಮವಾಗಿ ಅಲ್ಲಿಗೆ ಯಾರೂ ಹೋಗಲಿಲ್ಲ. ನಂತರ ಕೊನೆಗೆ ಓದಿ ಹೇಳಿದರು. ಅದು ಸಹ ಏನು ಹೇಳಿದರು ಎಂದು ಏನೂ ಬರೆದಿಲ್ಲ. ತಂದೆಯೂ ತಿಳಿಸುತ್ತಾರೆ, ನೀವಂತೂ ಇಲ್ಲಿ ಸಾಯಲು ಬಂದಿದ್ದೀರಲ್ಲವೇ? ಶರೀರದ ಅಭಿಮಾನವನ್ನು ಬಿಟ್ಟು ನಿಮ್ಮನ್ನು ಆತ್ಮವೆಂದು ತಿಳಿದುಕೊಳ್ಳಿ. ಇದು ಸಾಯುವುದಾಗಿದೆ ಅಲ್ಲವೇ? ನಿಮ್ಮನ್ನು ಆತ್ಮವೆಂದು ತಿಳಿದುಕೊಳ್ಳುತ್ತಾ ಮನೆಗೆ ಹೋಗಬೇಕು. ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ತಂದೆಯು ಬರುವುದೇ ಬದುಕಿರುವಾಗಲೇ ಸಾಯುವುದನ್ನು ಕಲಿಸಲು. ಈ ಶರೀರವನ್ನು ಸಹ ಮರೆಯಬೇಕು. ಇದರಿಂದ ತಾನಾಗಿಯೇ ಬೇರೆಯಾಗಬೇಕು. ನಿಮ್ಮನ್ನು ಕಾಲ ನುಂಗುವುದಿಲ್ಲ. ಈ ಅಭ್ಯಾಸ ಮಾಡಬೇಕು. ನೆನಪು ಮಾಡುತ್ತಾ ಮಾಡುತ್ತಾ ನೀವು ಶರೀರವನ್ನು ಬಿಟ್ಟು ನನ್ನ ಬಳಿ ಬಂದು ಬಿಡುತ್ತೀರಿ. ಯಾರದ್ದಾದರೂ ನೆನಪು ಬಂದರೆ ಪುನರ್ಜನ್ಮ ಪಡೆಯಬೇಕಾಗುತ್ತದೆ. ಕೊನೆಯಲ್ಲಿ ಬಹಳ ಶಿಕ್ಷೆಯನ್ನು ಅನುಭವಿಸುತ್ತಾರೆ. ನಂತರ ಪದವಿಯೂ ಚಿಕ್ಕದು ಸಿಗುತ್ತದೆ. ಪೆಟ್ಟು ತಿನ್ನದವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಮಾತ್ ಪಿತಾ ಬಾಪ್ ತಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ವರದಾನ: ಅಧಿಕಾರಿ ಭವ. ತಂದೆಯು ಸರ್ವ ಅಧಿಕಾರವನ್ನು ಕೊಡುವವರಾಗಿದ್ದಾರೆ. ಆದ್ದರಿಂದ ಸರ್ವ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳಿ. ಸ್ವಲ್ಪದರಲ್ಲಿಯೇ ತೃಪ್ತರಾಗುವವರಲ್ಲ. ನೀವಂತೂ ಅಧಿಕಾರಿಗಳಾಗಿದ್ದೀರಲ್ಲವೇ? ಅಧಿಕಾರಿಗೆ ತನ್ನ ಸರ್ವ ಅಧಿಕಾರದ ಅನುಭವವಾಗುತ್ತದೆ. ಸ್ವಲ್ಪದರಲ್ಲಿಯೇ ತೃಪ್ತರಾಗುವವರನ್ನು ಭಕ್ತರೆಂದು ಕರೆಯಲಾಗುತ್ತದೆ. ಅಧಿಕಾರಿಗಳಲ್ಲ. ಆದ್ದರಿಂದ ಭಕ್ತರಲ್ಲ, ಅಧಿಕಾರಿಗಳಾಗಿರಿ. ಭಕ್ತ ಆತ್ಮವು ಎಲ್ಲಿಯವರೆಗೆ ಬ್ರಾಹ್ಮಣರಾಗುವುದಿಲ್ಲವೋ ದೇವತೆಯಾಗಿ ಸ್ವರ್ಗಕ್ಕೆ ಹೋಗಲು ಸಾಧ್ಯವಿಲ್ಲ. ಭಕ್ತಿ ಭಾವದ ಅಂಶ ಮಾತ್ರವೂ ಇರಬಾರದು. ಆಗ ಸಂಪೂರ್ಣ ಅಧಿಕಾರಿ ಎಂದು ಹೇಳಲಾಗುತ್ತದೆ. ಒಳ್ಳೆಯದು. ಓಂ ನಮಃ ಶಿವಾಯ.